ಮತ್ತೆ ಮತ್ತೆ ದೈವಾರಾಧನೆಯನ್ನು ಅಪಹಾಸ್ಯಗೈದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟು ತಮಾಷೆ ನೋಡ್ತಾ ಇದ್ದಾರೆ. ಇತ್ತೀಚೆಗೆ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ದು ತುಳುನಾಡಿನ ಮಂದಿಯ ಆಕ್ರೋಶ ವ್ಯಕ್ತವಾಗ್ತಿದ್ರು. ಕಿಡಿಗೇಡಿಗಳು ಮಾತ್ರ ಇಂತಹ ಕೃತ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಇದೀಗ ಅಂತಹ ಅಪಹಾಸ್ಯಗೈಯುವ ವಿಡಿಯೋಗಳ ಸಾಲಿಗೆ ಮತ್ತೊಂದು ಸೇರ್ಪಡೆಯಾಗಿದ್ದು, ಇದರಲ್ಲಂತೂ ಕೇವಲ ಅಪಹಾಸ್ಯ ಮಾತ್ರವಲ್ಲದೆ ಕೆಟ್ಟ ಶಬ್ದ ಬಳಸುವ ಮೂಲಕ ನಿಂದನೆಗೆ ಒಳಪಡಿಸಿದ್ದಾರೆ. ಯಾವುದೋ ಪಾರ್ಟಿಯಲ್ಲೋ ನಿಂತು 5-6 ಮಂದಿ ಸೇರಿ ಈ ಕೃತ್ಯ ನಡೆಸಿದ್ದು, ದೈವದ ನರ್ತನ ಅನುಕರಣೆ ಮಾಡುತ್ತಾ ಅಶ್ಲೀಲವಾದಂಥ ಪದವನ್ನು ಕೂಡ ಬಳಸಿದ್ದಾರೆ. ಜೊತೆಗೆ ಕಡ್ಸಲೆ ಅಥವಾ ಖಡ್ಗ ಅಂತ ನಾವೇನ್ ಕರಿತೀವೋ ಅದರ ಬದಲಿಗೆ ಹಾಕಿ ಸ್ಟಿಕ್ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಬಿಯರ್ ಬಾಟಲಿಯನ್ನು ಹಿಡಿದುಕೊಂಡು ಅನುಗ್ರಹ ನೀಡುವುದನ್ನು ಅನುಕರಣೆ ಮಾಡಿ ದೈವಾರಾಧನೆಗೆ ಅಪಚಾರವನ್ನು ಎಸಗಿದ್ದಾರೆ. ಇದರಲ್ಲಿ ಬಳಸಿರುವಂತಹ ಶಬ್ದಗಳು ಅತಿ ಕೆಟ್ಟ ಪದಗಳಿಂದ ಕೂಡಿದ್ದು, ಆ ಕಾರಣಕ್ಕಾಗಿ ನಮ್ಮ ಕುಡ್ಲ ವಾಹಿನಿ ಅದನ್ನ ಮ್ಯೂಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೆ. ಸದ್ಯ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ವಿಷಾದ ಅಂದ್ರೆ ಇಂತಹವರ ವಿರುದ್ಧ ದೈವದ ಮೇಲೆ ಅಭಿಮಾನವಿರುವವರು ಅದೇ ದಾಟಿಯಲ್ಲಿ ಉತ್ತರವನ್ನು ನೀಡ್ತಿದ್ದಾರೆ. ಆ ಬಳಿಕ ಕೃತ್ಯ ಯಾರು ಎಸಗ್ತಾರೋ ಅವರು ಕ್ಷಮೆಯನ್ನು ಕೇಳಿ ಸುಮ್ಮನಾಗ್ತಾರೆ. ಆದ್ರೆ ಯಾರು ಕೂಡ ಇದರ ವಿರುದ್ಧ ಗಂಭೀರವಾಗಿ ಹೋಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಮುಂದುವರಿಯೋದಕ್ಕೆ ಅವಕಾಶ ಕೊಟ್ಟಿದೆ ಎನ್ನುವಂತ ಮಾತು ಕೂಡ ಸಾರ್ವಜನಿಕ ವಲಯದಲ್ಲಿ ಇವಾಗ ಕೇಳಿ ಬರ್ತಾ ಇರುವಂತದ್ದು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ದೈವದ ನರ್ತನವನ್ನ ಅನುಕರಣೆ ಮಾಡಿರುವಂತದ್ದು. ಹಾಕಿ ಸ್ಟಿಕ್ ಹಿಡ್ಕೊಂಡು ಬಿಯರ್ ಬಾಟ್ಲ್ ಹಿಡ್ಕೊಂಡು ಅದಕ್ಕೂ ಜಾಸ್ತಿಯಾಗಿ ಇದರಲ್ಲಿ ಬಳಸಿರುವಂತಹ ಪದ ಏನಿದೆಯಾ ಅದನ್ನ ನಾವು ಮ್ಯೂಟ್ ಮಾಡಿ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಅಷ್ಟೊಂದು ವಲ್ಗರ್ ಆಗಿದೆ ಆ ವರ್ಡ್ಸ್ ಅನ್ನು. ನಮ್ಮ ಕುಡ್ಲ ವಾಹಿನಿ ಅದನ್ನು ಪ್ರಸಾರ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಅಂದ್ರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ. ಒಂದ್ ಕಡೆಯಲ್ಲಿ ಅವರು ಕ್ಷಮೆ ಯಾಚಿಸಿ ಸುಮ್ಮನಾಗ್ತಾರೆ, ಇನ್ನೊಂದ್ ಕಡೆಯಲ್ಲಿ ದೈವದ ನಿಜವಾದ ಯಾರು ಅಭಿಮಾನಿಗಳಿದ್ದಾರೋ ಅಥವಾ ದೈವದ ಚಾಕರಿಯನ್ನು ಮಾಡುವವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸುಮ್ಮನಿರೋದ್ರಿಂದ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಎನ್ನುವಂಥದ್ದು ಕೂಡ ಸತ್ಯ ವಿಚಾರ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ದಯಾನಂದ್ ಕತ್ತಲ್ ಸಾರ್ ಅವರಿದ್ದಾರೆ. ದೈವದ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿರುವವರು, ಅಧ್ಯಯನ ಮಾಡಿರುವವರು, ಜೊತೆಗೆ ತುಳುನಾಡಿನ ಜಾನಪದ ವಿದ್ವಾಂಸರು ಕೂಡ ಹೌದು. ದಯಾನಂದ್ ಕತ್ತಲ್ ಸಾರ್ ಅವರು ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ದಯಾನಂದ್ ಕತ್ತಲ್ ಸಾರ್, ನಾವು ಒಂದು ಗಮನಿಸಬೇಕಾಗುತ್ತೆ, ಕರಾವಳಿ ಅಂತಂದ್ರೆ ಇಲ್ಲಿ ದೇವರಿಗಿಂತಲೂ ಜಾಸ್ತಿ ದೈವದ ಮೊರೆ ಹೋಗುವವರೇ ಜಾಸ್ತಿ ಇರುವಂತವರು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದೈವದ ಬಗ್ಗೆ ಅಥವಾ ಅದರ ನರ್ತನೆಯ ಬಗ್ಗೆ ಅದರ ಆರಾಧನೆ ಯಾವ ಕ್ರಮ ಇದೆಯೋ ಅದನ್ನು ಅಪಮಾನ ಮಾಡುವಂಥದ್ದು ಅಥವಾ ಇನ್ನೊಂದು ಕಡೆಯಲ್ಲಿ ಮೋಜು ಮಸ್ತಿಗೆ ಅದನ್ನು ಬಳಸುವಂಥದ್ದು ನೀವು ಕೂಡ ಇದನ್ನು ಗಮನಿಸಿರ್ಬಹುದು. ಬಹುಶಃ ನಿಮ್ ರಿಯಾಕ್ಟ್ ಏನು ಅನ್ನುವಂಥದ್ದು? ಫಸ್ಟ್ ಆಫ್ ಆಲ್ ನಾನು ಇವಾಗ್ಲೇ ನಮ್ಮ ಕುಡ್ಲ ವಾಹಿನಿಯಲ್ಲಿ ನಡೆದಂತ ಎಲ್ಲ ದೈವ ನಿಂದಕ ಹೇಳಿಕೆಗಳ ವಿರುದ್ಧವಾದಂತಹ ಒಂದು ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ದೇನೆ. ಹೌದು, ಬಹಳ ನೋವಾಗ್ತದೆ ನಮ್ಗೆ. ಯಾಕಂತ ಹೇಳಿದ್ರೆ ಒಂದು ನಿಷ್ಠಾವಂತ ನೇಮ ಕಟ್ಟುವವರಾಗಿ, ದೈವದ ಕೊಡಿಯಡಿಯಲ್ಲಿ ಸೇವೆ ಮಾಡುವವರಾಗಿ ಈ ರೀತಿಯೆಲ್ಲ ನಡೆಯುವಂತದ್ದು ನಮ್ಗೆ ತುಂಬಾ ಆಘಾತವನ್ನ ತರ್ತದೆ. ದೈವದ ಕೊಡಿಯಡಿಯಲ್ಲಿ ಬ್ರಾಹ್ಮಣರಿಂದ ಹಿಡಿದು ಕಟ್ಟ ಕಡೆಯ ಸಮುದಾಯದವರೆಗೆ 16 ವರ್ಗ ಇದೆ. ಎಲ್ಲರೂ ಕೂಡ ನಿಷ್ಠೆಯಲ್ಲಿ ಸೇವೆಯನ್ನ ಮಾಡ್ತಾರೆ. ನಾನು ಈ ಹೊತ್ತಲ್ಲಿ ಯಾರನ್ನೂ ದೂರುವುದಿಲ್ಲ, ಯಾರಿಗೂ ಬೈಯುವುದಿಲ್ಲ. ನಾನು ಕಳಕಳಿಯಿಂದ ವಿನಂತಿಸುವುದಿಷ್ಟೇ, ನಾವು ಆರಾಧಿಸುವಂತ ದೈವಗಳನ್ನ ನಾವು ದೇಶ ವಿದೇಶಗಳಲ್ಲಿ ಒಂದು ವೇಳೆ ದೈವ ಕಟ್ಟುವವರೇ ಪ್ರದರ್ಶಿಸಿದ್ರೆ ಅವರಿಗೆ ಎಷ್ಟು ಸಂಪಾದನೆಯನ್ನು ಮಾಡಬಹುದು. ಆದ್ರೆ ಅದು ಮೂಲದಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಅದರ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಬರಬಾರದು ಅಂತ ಹೇಳಿ ನಾವು ಅದನ್ನು ಅಷ್ಟು ಶಾಸ್ತ್ರೋಕ್ತವಾಗಿ ಆ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದೇವೆ. ದಯವಿಟ್ಟು ದೈವಾರಾಧಕರ, ದೈವ ಕಟ್ಟುವವರ ಭಾವನೆಗಳಿಗೆ ಘಾಸಿ ಮಾಡಬೇಡಿ. ಅವರ ಭಾವನೆಗಳಿಗೆ ಘಾಸಿ ಮಾಡಿದ್ರೆ ಅದು ದೈವಗಳಿಗೆ ಮಾಡಿದಂತ ಒಂದು ಅನ್ಯಾಯ. ಅದರಲ್ಲೂ ಅವರ ಬಾಯಲ್ಲಿ ಬಂದಿರುವಂತ ಕೆಟ್ಟ ಶಬ್ದಗಳು, ಅದನ್ನು ಯಾವುದೇ ರೀತಿಯಲ್ಲಿ ಸಹಿಸುವುದಕ್ಕೆ ನಮ್ಗೆ ಖಂಡಿತ ಸಾಧ್ಯ ಇಲ್ಲ. ಆದ್ರಿಂದ ಈ ಕೆಟ್ಟ ಶಬ್ದಗಳು ಅದೂ ಕೂಡ ದೈವಾರಾಧನೆಯ ಬಗೆಗಾಗಿ, ಒಂದು ಈ ಮಣ್ಣಿನ ಬಗೆಗಾಗಿ, ದೈವಗಳು ಅಂತ ಹೇಳಿದ್ರೆ ನಮ್ಮ ತಾಯಿ, ಆ ತಾಯಿಗೆ ಸಮಾನರಾದಂತಹ ಸತ್ಯಗಳಿಗೆ, ನಮ್ಮ ಹೆತ್ತ ತಾಯಿಗೆ, ಈ ಭೂಮಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಶಬ್ದವನ್ನ ನಾವು ಕೇಳಲಿಕ್ಕೆ ಇಷ್ಟ ಪಡುವುದೇ ಇಲ್ಲ. ನಮ್ಗೆ ತುಂಬಾ ನೋವಾಗ್ತಾ ಇದೆ. ನಾನಂತೂ ಮಾಡುವುದಿಷ್ಟೇ, ನಾನು ಬಹಳ ಶ್ರದ್ಧೆಯಿಂದ ಆರಾಧಿಸುವಂತಹ
ನನ್ನ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಶ್ರೀಕ್ಷೇತ್ರ ಪೆರಾರದ ಬ್ರಹ್ಮರುಳ್ಳಾಕ್ಳು ಮತ್ತು ನಾನು ನಂಬಿರುವಂತ ಎಲ್ಲ ಸತ್ಯಗಳ ಮೇಲೆ ಇದನ್ನು ಬಿಡುತ್ತೇವೆ. ತುಳುನಾಡಿನ ದೈವಗಳು ಇಂಥ ಪಾಪಿಗಳಿಗೆ ಸರಿಯಾದಂತ ತಕ್ಕುದಾದಂತ ಶಾಸ್ತಿಯನ್ನು ಖಂಡಿತ ಮಾಡ್ತಾರೆ. ಈ ಹಿಂದೆಯೂ ಮಾಡಿದ್ದಾರೆ, ಇನ್ನು ಮುಂದಕ್ಕೂ ಮಾಡ್ತಾರೆ. ಆದ್ರಿಂದ ಯಾರಿಗೂ ಯಾವುದೇ ರೀತಿಯ ಕೆಟ್ಟದನ್ನು ಬೈಯುವುದಿಲ್ಲ. ಅದಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನ ಆ ಭಗವಂತನೇ ಕೊಡಬೇಕು, ಆ ದೈವಗಳೇ ಕೊಡ್ಬೇಕಂತ ನಾವು ಹೇಳ್ಕೊಳ್ತೇವೆ. ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ ದಯಾನಂದ್ ಕತ್ತಾಸ್ ಅವರು, ಈ ರೀತಿಯಾಗಿ ಮಾಡುವವರು ಯಾರೋ ಉತ್ತರ ಭಾರತದವರು ಅಥವಾ ಉತ್ತರ ಕರ್ನಾಟಕದವರಲ್ಲ, ಬದಲಾಗಿ ಇಲ್ಲೇ ನೆಲೆಸಿರುವವರು ಅಥವಾ ಇಲ್ಲಿಂದಲೇ ಹೋಗಿ ಎಲ್ಲೋ ಮುಂಬೈಯಲ್ಲಿರುವವರು ಯಾವುದೋ ಪಾರ್ಟಿ ಮಾಡಬೇಕಾದ್ರೆ ಮೋಜಿ ಮಸ್ತು ಮಾಡಬೇಕಾದ್ರೆ ಅವರಿಗೆ ಹಾಸ್ಯ ವಸ್ತು ಆಗುವಂತದ್ದು ದೈವಗಳೇ. ಯಾವ ಕಾರಣಕ್ಕೋಸ್ಕರ ಎನ್ನುವಂಥದ್ದು, ಯಾಕಂತಂದ್ರೆ ರಿಪೀಟ್ ಆಗ್ತಾನೆ ಇದೆ, ಎಗೇನ್ ಇದೇ ಆಗ್ತಾ ಇದೆ. ಇದನ್ನು ನಾವು ಇದರ ಬಗ್ಗೆ ನಾವು ಯಾವುದೇ ರೀತಿ ವಿಶ್ಲೇಷಣೆ ಆಗುದೇ. ಯಾಕಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಖಂಡಿತ. ಒಂದು ದೊಡ್ಡದಾದಂತಹ ಕಾನನದಲ್ಲಿ ಶ್ರೀಗಂಧದ ವೃಕ್ಷಗಳಿದ್ದಾವೆ, ತುರುಚೆಯ ಗಿಡಗಳಿದ್ದಾವೆ. ಅರ್ಥ ಆಯ್ತಾ? ಇದನ್ನು ನಾನು ಹೇಳುವಂತದ್ದು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಅರ್ಥ ಮಾಡಿಕೊಳ್ಬೇಕು ನಾವು ಮಾಡುವುದು ಎಷ್ಟು ಸರಿ, ಅದನ್ನ ಪ್ರಜ್ಞಾವಂತರು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ತುಳುನಾಡಿನ ದೈವಾರಾಧನೆ ಕೊಡಿಯಡಿಯಲ್ಲಿ ಮಾಟ, ಮಂತ್ರ, ವಂಚನೆ, ಮೋಸ, ಕಪಟ ಇವುಗಳು ನಿಲ್ಬೇಕು. ಯಾವುದೇ ಕಾರಣಕ್ಕೂ ದೈವಾರಾಧನೆ ಅದು ಕಾಯುವ ದೈವಾರಾಧನೆ, ಅದು ಇನ್ನೊಬ್ಬನಿಗೆ ನೋವನ್ನುಂಟು ಮಾಡುವಂತ ದೈವಾರಾಧನೆ ಅಲ್ಲ. ದೈವಗಳು ಯಾರಿಗೂ ಅನ್ಯಾಯವನ್ನ ಮಾಡುವುದಿಲ್ಲ, ದೈವಗಳು ಎಲ್ಲರನ್ನೂ ಕಾಯ್ತಾರೆ. ಅವುಗಳನ್ನು ಸತ್ಯಗಳು ಅಂತ ಕರೆಯೋದು, ದ ಟ್ರುತ್ ವರ್ಷಿವ ತುಳುವಾಸ್. ಆದ್ರಿಂದ ತುಳುನಾಡಿನ ಸತ್ಯಾರಾಧನೆಯನ್ನು ಸತ್ಯದಲ್ಲಿ ಕಾಪಾಡಿಕೊಳ್ಳಿ ಅಂತ ಹೇಳೋದು. ಬೇಕೆಯವರು ಊರಿನವರು ಮಾಡ್ಲಿ, ಇನ್ನೋರ್ವರು ಮಾಡ್ಲಿ, ಯಾರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಅಲ್ಲ, ಇನ್ನೊಂದು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಒಂದ್ ಕಡೆಯಲ್ಲಿ ಯಾರು ದೈವದ ನಿಜವಾದ ಅಭಿಮಾನಿಗಳಿದ್ದಾರೆ ಅಥವಾ ಆರಾಧನೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ, ಅವರ ಮೌನ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಇವರಿಗೆ ಎಲ್ಲೊಂದ್ ಕಡೆ ಸಪೋರ್ಟ್ ಆಗ್ತಾ ಇದೆಯಾ? ಯಾಕಂತಂದ್ರೆ ಅವರ ವಿರುದ್ಧ ಯಾವ ಕೆಲವೊಂದು ಸರಿ ಸಜ್ಜನರ ಮೌನ ಅಪರಾಧಕ್ಕೆ ಕಾರಣ ಆಗ್ತದೆ, ಸರಿ. ಆದ್ರೆ ಕೆಲವೊಂದು ಸರಿ ಸಜ್ಜನರು ಇದರ ಬಗ್ಗೆ ಹೋರಾಟ ಮಾಡಿದ್ರೆ ಇದು ಹೆಚ್ಚಿಗೆ ಆಗ್ತದೆ. ಇದೆಲ್ಲ ಬೇಕಾಗಿರುವಂತದ್ದು. ನಾನು ವಿನಂತಿಸುವುದಿಷ್ಟೇ, ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ಇದನ್ನು ಕಾನೂನು ಕಠಿಣ ಬಲಪಡಿಸಬೇಕು. ಕಾನೂನು ರೀತ್ಯ ಈ ರೀತಿ ಮಾಡಿದವರಿಗೆ ಸರಿಯಾದಂತ ಕಠಿಣ ಶಿಕ್ಷೆ. ಅದು ಬೇಕಾದರೆ ನೇಮ ಕಟ್ಟುವವನೇ ಮಾಡ್ಲಿ, ದರ್ಶನ ಮಾಡುವವನೇ ಮಾಡ್ಲಿ, ಅಲ್ಲ ಸಾರ್ವಜನಿಕರು ಯಾರೇ ಮಾಡಿದ್ರು ಅವನಿಗೆ ಕಠಿಣವಾದಂತ ಶಿಕ್ಷೆಯನ್ನು ವಿಧಿಸಿದ್ರೆ ಇನ್ನು ಮುಂದಕ್ಕಿಂತದ್ದು ನಡೆಯುವುದಿಲ್ಲ ಅಂತ ನಾನು ಹೇಳೋದು. ಇನ್ನೊಂದು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಇಂಥವರಿಗೆ ರಿಯಾಕ್ಟ್ ಮಾಡುವಂತ ರೀತಿ ಇದೆಯೇ, ಯಾರು ನಿಜವಾದ ಅಭಿಮಾನಿಗಳಿದ್ದಾರೆ ಅಥವಾ ಆರಾಧನೆ ಮಾಡುವಂತವರಿದ್ದಾರೆ ಅವರು ರಿಯಾಕ್ಟ್ ಮಾಡುವಂತ ರೀತಿ ಕೂಡ ಅದೇ ರೀತಿ ಇರುತ್ತೆ. ಅವರು ಕೂಡ ಒಂದು ಸ್ವಲ್ಪ ಏನು ಆಕ್ರೋಶ ಭರಿತವಾಗಿ ಇನ್ನೊಂದು ಕಡೆಯಲ್ಲಿ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಇದನ್ನು ಸಹಿಸೋದಕ್ಕೆ ಸಾಧ್ಯನಾ ಅಂತ ನಾನು ಇತ್ತೀಚೆಗೆ ಮೌನ ಆಗ್ತಾ ಇದ್ದೇನೆ ದೇವ್ರೆ. ಯಾಕಂತ ಹೇಳಿದ್ರೆ ಈ ಬಗೆಗಾಗಿ ತುಂಬಾ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೇನೆ. ತುಳುನಾಡ ದೈವ ರಕ್ಷಣಾ ಚಾವಡಿಯನ್ನು ಕಟ್ಟಿ ಗಣರಾಜ್ಯೋತ್ಸವ ಪೀರಿಯಡ್ ಅಲ್ಲಿ ನಡೆದಂತ ಆ ದೈವಾರಾಧನೆಯ ಪ್ರದರ್ಶನವನ್ನು ವಿರೋಧಿಸಿದ್ದೇನೆ. ಎಲೆಕ್ಷನ್ ನ ಕಾಲದಲ್ಲಿ ಮೆರವಣಿಗೆ ವಿರೋಧಿಸಿದ್ದೇನೆ. ಕಟ್ಟಗಳಿಗೆ ನನಗೆ ಕೊಲೆ ಬೆದರಿಕೆಗಳು, ಇತ್ತೀಚೆಗೆ ನಿನ್ನೆ ಮೊನ್ನೆ ನನಗೆ ಕೊಲೆ ಬೆದರಿಕೆ ಬಂತು. ನೀನು ಯಾರದ್ದು ಪರವಾಗಿ ಮಾತಾಡ್ತಿ, ಇನ್ನೊಬ್ಬರು ಮಾತಾಡಿದ್ರೆ ಜಾಗೃತೆ, ನನಗೆ ತುಂಬಾ ಬೆದರಿಕೆಗಳು ಬರ್ತಾ ಇದೆ. ಆದ್ರೆ ನಾನು ಹೆದರುವುದಲ್ಲ, ನಾನೊಂದು ಮರ್ಯಾದೆಗೋಸ್ಕರ ನಾನು ಹೋರಾಟವನ್ನ ಮಾಡ್ತಿದ್ದೇನೆ. ನಾನೊಬ್ಬ ಬಡವ, ನಾನೊಬ್ಬ ಸಾಮಾನ್ಯ ನೇಮ ಕಟ್ಟುವವ, ಒಂದು ಸಾಮಾನ್ಯ ಉದ್ಯೋಗಿ. ನನ್ನ ಜೀವನದಲ್ಲಿ ಇದುವರೆಗೆ ನಾನು ದೈವಾರಾಧನೆಗೆ ಒಂದು ಕೆಟ್ಟ ಚ್ಯುತಿ ಬರುವಂತ ಒಂದು ಕೆಲಸವನ್ನ ನಾನು ಇದುವರೆಗೆ ನಾನು ಮಾಡ್ಲಿಲ್ಲ. ಆದ್ರಿಂದ ನಾನು ಇತ್ತೀಚೆಗೆ ಇದರ ಬಗ್ಗೆ ಹೇಳುವುದನ್ನ ಬಿಟ್ಟು ಬಿಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಹೇಳಿದ್ರೆ ನಡ್ಕೊಳ್ಳುವವರಿಲ್ಲ. ಆದ್ರೆ ನಾನು ಮಾಧ್ಯಮದವರಲ್ಲಿ ಕೂಡ ವಿನಂತಿಸುವುದು ಇಷ್ಟೇ, ಇದನ್ನು ಅತಿ ಹೆಚ್ಚಾಗಿ ನೀವು ವೈರಲ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡಿದವರಿಗೆ ಕಡಾಖಂಡಿತವಾಗಿ ದೈವಗಳು ಶಿಕ್ಷೆ ಕೊಡ್ತಾವೆ. ಅದು ಯಾರನ್ನು ಬಿಟ್ಟಿಲ್ಲ, ಈ ನೆಲದ ಸತ್ಯಗಳು ಯಾರನ್ನು ಬಿಟ್ಟಿಲ್ಲ. ಒಂದಲ್ಲ ಒಂದು ದಿವಸ ಉಪ್ಪು ತಿಂದವ ನೀರು ಕುಡಿಲೇಬೇಕು, ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಆದ್ರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಕೂಡ ವಿನಂತಿಸಿಕೊಳ್ಳುವುದು, ಇದನ್ನು ಪ್ರಜ್ಞಾವಂತ ಜನರ ಅಭಿಪ್ರಾಯಗಳನ್ನು ನೀವು ಕೇಳುವುದು ಸರಿ, ಆದ್ರೆ ಅತಿಯಾಗಿ ಇದನ್ನು ವೈರಲ್ ಮಾಡಬೇಡಿ. ಅದು ತಪ್ಪು ಮಾಡಿದವರಿಂದಾಗಿ ಸುಮ್ಮನೆ ಅವರಿಗೆ ನಾವು ಪ್ರಚಾರ ಕೊಟ್ಟ ರೀತಿ ಆಗ್ತದೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ನನ್ನ ಪ್ರಶ್ನೆ ಇದ್ದಿದ್ದೇನು ಅಂತಂದ್ರೆ, ಈ ರೀತಿಯಾಗಿ ಯಾರು ಕೆಟ್ಟದಾಗಿ ಅದನ್ನು ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರ, ಅವರ ವಿರುದ್ಧವಾಗಿ ಯಾರು ದೈವದ ನಿಜವಾದ ಚಾಕರಿ ಮಾಡುವವರಿದ್ದಾರ, ಅವರು ಎಲ್ಲೊಂದ್ ಕಡೆಯಲ್ಲಿ ಆಕ್ರೋಶಭರಿತರಾಗಿ ಅದೇ ರೀತಿಯಾದಂತ ರಿಯಾಕ್ಟ್ ಮಾಡುವಂತದ್ದು, ಅಂದ್ರೆ ಕೆಟ್ಟ ಶಬ್ದ ಬಳಸುವಂತದ್ದು, ಇದು ಸರಿನಾ ಅಂತ?
ಅದು ಕೂಡ ತಪ್ಪೆ. Yes. ಅದು ಕೂಡ ತಪ್ಪೆ. ನಾನು ಹೇಳುವಂತದ್ದು ಯಾರಿಗೂ ಕೂಡ ನಾಲಗೆ ಅನ್ನುವಂಥದ್ದು ಸರಸ್ವತಿ ಆವಾಸ ಸ್ಥಾನ. ನಾಲಗೆ ಸರಸ್ವತಿ ಆವಾಸ ಸ್ಥಾನ. ನಾಲಗೆಯಲ್ಲಿ ಒಳ್ಳೆ ಶಬ್ದ ಬರಬೇಕು. ಒಂದೊಂದ್ಸರಿ ಉದ್ವೇಗದಲ್ಲಿ ಕೆಲವೊಂದ್ಸರಿ ಬಂದು ಹೋಗ್ತದೆ. ಆದ್ರೆ ಅದರಲ್ಲಿ ನಾವು ಹತೋಟಿ ಇರಬೇಕು. ಹತೋಟಿ ಇರಬೇಕು. ಒಂದು ನೋವಿನಿಂದ ಈಗ ಕೆಲವು ಹೇಳಿ ಬರ್ತದೆ, ಆದ್ರೆ ಸ್ವಲ್ಪ ಜಾಗೃತೆ ಬೇಕು. ಇನ್ನೊಬ್ಬರನ್ನ ನಾವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ಬಹುದು, ನೀವು ಮಾಡಬಾರ್ದು ಅಂತ ಹೇಳ್ಬಹುದು. ಆದ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟದಾಗಿ ಬೈಯುವಂತ ಹಕ್ಕು ನಮಗೂ ಇಲ್ಲ. ನಾನು ನಿಮ್ಗೆ ಈ ಇನ್ನೊಬ್ಬರು ನಂಗೆ ಯಾರು ತಪ್ಪು ಮಾಡಿದ್ರೆ ನಾನು ಅವರಿಗೆ ಕೆಟ್ಟದಾಗಿ ಬೈಯುವಂತ ಹಕ್ಕು ಖಂಡಿತ ನನ್ಗಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲದು ಕೆಟ್ಟದಕ್ಕೆ ಕೆಟ್ಟದೇ ರಿಯಾಕ್ಟ್ ಆದಾಗ ಆಗುತ್ತೆ. ಎಲ್ಲೋ ಒಂದ್ ಕಡೆ ಒಳ್ಳೆತನ ಬೆಳೆಯೋದಕ್ಕೆ ಅಲ್ಲಿ ಖಂಡಿತ ಅದು ಒಳ್ಳೇದಲ್ವಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವುದೇ ಇದು ಸೀತೆಯ ವೇಷ ಹಾಕಿ ಶೂರ್ಪನಖಿ ಅರ್ಥವನ್ನ ಹೇಳುವ ಹಾಗಿಲ್ಲ. ಅರ್ಥ ಆಯ್ತಾ? ನಾವು ಈ ಮಾತಿನ ಮರ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ಸೀತೆಯ ವೇಷ ಹಾಕಿ ಶೂರ್ಪನಖಿ ಅರ್ಥ ಹೇಳಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ದೈವಗಳ ಕೊಡಿಯಡಿಯಲ್ಲಿ ಕೆಲಸ ಮಾಡುವ ನಾವೆಲ್ಲ ಸಾತ್ವಿಕರು, ದೈವಾರಾಧಕರು. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರದು. ನಮ್ಗೆ ನೋವಾದ್ರೆ ನಾವು ವಿರೋಧಿಸ್ಬೇಕು, ಕಡಾಖಂಡ ವಿರೋಧಿಸ್ಬೇಕು. ಅದರಿಂದ ಇನ್ನೊಬ್ಬರ ಭಾವನೆಗಳಿಗೆ ಘಾಸಿ ಆಗಬಾರದು. ಇನ್ನೊಬ್ಬರ ಭಾವನೆಗಳಿಗೆ ಯಾವತ್ತು ಘಾಸಿ ಆಗಬಾರದು. ಕಟ್ಟಗಳಿಗೆ ನಾವು ವಿರೋಧಿಸಿದ್ದಕ್ಕೆ ಏನಾದ್ರೂ ಒಂದು ಸ್ಪಷ್ಟವಾದಂತ ಉತ್ತರ ಸಿಗಬೇಕು. ಆ ರೀತಿ ನಾವು ನಡಿಬೇಕು. ಹೌದು. ಕೊನೆಯದಾಗಿ ಕಥಾ ಸರ್ ಅವರ ಅಂದ್ರೆ ಈ ರೀತಿಯಾಗಿ ಯಾರು ಮಾಡ್ತಿದ್ದಾರ ಅವರ ವಿರುದ್ಧ ಯಾರಾದ್ರೂ ಕಾನೂನಿನ ಮೊರೆ ಹೋಗ್ತಾರಂತಂದ್ರೆ ಅವರಿಗೆ ನಿಮ್ ಬೆಂಬಲ ಇದೆಯಾ? ಹೇಗೆ? ನಾನು ಹೇಳುವಂತದ್ದು ಕಾನೂನಿನ ಮೊರೆ ಹೋಗುವುದಂತಿದ್ರೆ ನನ್ನದ್ದು ದೈವಾರಾಧನೆಗೆ ಆಗುವಂತ ನಿಂದೆಗೆ ನನ್ನದ್ದು ಯಾವತ್ತು ಬೆಂಬಲ ಇದೆ. ಯಾವತ್ತು ಬೆಂಬಲ ಇದೆ. ದೈವಾರಾಧನೆಗೆ, ಒಂದು ಈ ನೆಲದ ಸಂಸ್ಕೃತಿಗೆ, ಒಂದು ನಮ್ಮ ದೇಶಕ್ಕೆ, ಒಂದು ಸ್ತ್ರೀಗೆ ತೊಂದರೆ ಆಗುವಂತ ಸಂದರ್ಭದಲ್ಲಿ ಅಂತವರಿಗೆ ಕತ್ತಲ್ ಸಾರ್ನ ಸಹಕಾರ ಅಂದ್ರೆ ಯಾವತ್ತೂ ಇದೆ. ಯಾಕಂದ್ರೆ ನಾನು ಅಷ್ಟು ದೊಡ್ಡ ಜನ ಅಲ್ಲ. ನನ್ನಿಂದ ಆಗುವಂತ ಸಹಕಾರ ಯಾವತ್ತೂ ಇದೆ. ನನ್ನ ಜೀವದ ಕೊನೆ ಕ್ಷಣದವರೆಗೆ, ನನ್ನ ಶ್ವಾಸದ ಅಂತ್ಯದವರೆಗೆ ನಾನು ಇದಕ್ಕೆ ಕಟಿಬದ್ಧನಾಗಿರ್ತೇನೆ. ಮತ್ತೆ ನಾನು ಯಾವುದೇ ಸಂಘರ್ಷಗಳನ್ನ ಇನ್ನು ಮುಂದೆ ಎಳೆದುಕೊಳ್ಳುವುದಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಸಜ್ಜನರ ಪಕ್ಷವಾಗಿ ಧರ್ಮದ ಪಕ್ಷಪಾತಿಯಾಗಿ ನಾನು ಯಾವತ್ತೂ ಇರ್ತೇನೆ. ಓಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ದಯಾನಂದ್ ಕತ್ತಲ್ ಸರ್ ಅವರು ಹೇಳ್ತಾ ಇದ್ರು, ಅಂದ್ರೆ ಹುಚ್ಚಾಟಕ್ಕೂ ಒಂದು ಲಿಮಿಟ್ ಇರಬೇಕು. ಇದು ಎಲ್ಲೋ ಒಂದ್ ಕಡೆಯಲ್ಲಿ ಮೋಜು ಮಸ್ತಿಯ ಹೆಸರಲ್ಲಿ ಈ ರೀತಿಯಾಗಿ ದೈವದ ನಿಂದನೆ ಮಾಡುವಂಥದ್ದು ಸರಿಯಲ್ಲ. ಅದು ಜೊತೆಗೆ ಅದರ ವಿರುದ್ಧವಾಗಿ ಮಾತನಾಡುವವರು ಯಾರಿದ್ದಾರೆ ಅಥವಾ ಅದರ ವಿರುದ್ಧವಾಗಿ ಯಾರು ಕಾರ್ಯಾಚರಿಸಬೇಕಿತ್ತೋ ಅವರು ಕೂಡ ಅದೇ ರೀತಿಯಾದಂಥ ರಿಯಾಕ್ಟ್ ಮಾಡಿದ್ರೆ ಅದು ಕೂಡ ಸಮರ್ಥನೀಯ ಅಲ್ಲ ಎನ್ನುವಂಥ ನಿಟ್ಟಿನವರು ಮಾತಾಡ್ತಾ ಇದ್ರು. 10 ಇಂಚಿ ಬಣ್ಣು ಆದಿಂಚಿ ಅರ್ಮ ತಿಂಗಳು ಆನ ಪೊನ್ನಂದು ಯಾನು ತೆರ್ಪಾದ ಕೊತ್ಪ ಸಂಸಾರ